ಹಲೋ ಎವ್ರಿವನ್, ನನ್ನ ಹೆಸರು ದಿ ಬಾಸ್ ಟ್ರೇಡರ್. SMCಯ ಫಸ್ಟ್ ಲೆಕ್ಚರ್ಗೆ ಸ್ವಾಗತ. ಇವತ್ತು ಸ್ಮಾರ್ಟ್ ಮನಿ ಕಾನ್ಸೆಪ್ಟಿನ ಫಸ್ಟ್ ಲೆಕ್ಚರ್ ಏನೆಂದರೆ ಸ್ಟ್ರಕ್ಚರ್ ಮ್ಯಾಪಿಂಗ್. ಏನಿದು ಸ್ಟ್ರಕ್ಚರ್ ಮ್ಯಾಪಿಂಗ್? ಬ್ರೇಕ್ ಆಫ್ ಸ್ಟ್ರಕ್ಚರ್, ಚೇಂಜ್ ಆಫ್ ಕ್ಯಾರೆಕ್ಟರ್, ಇಂಡ್ಯೂಸ್ಮೆಂಟ್, ಈ ಮೂರು ಕಾನ್ಸೆಪ್ಟನ್ನು ಕಂಬೈನ್ ಮಾಡಿ ಬರೋದೇ ಸ್ಟ್ರಕ್ಚರ್ ಮ್ಯಾಪಿಂಗ್. ಈಗ ಕೆಳಗಡೆ ಒಂದು ಚಾರ್ಟ್ ನೋಡ್ತಾ ಇದ್ದೀರಾ ಎಲ್ಲರೂ. HH, HL, BOS, CHOCH. ಸ್ಟಾರ್ಟಿಂಗ್ ಬಂದಿರೋಂಥ ಬಿಗಿನರ್ಸ್ ಟ್ರೇಡರ್ಸ್ಗಳಿಗೆ ಕನ್ಫ್ಯೂಸ್ ಆಗ್ತಾನೆ ಇರುತ್ತೆ, ಇದೇನಿದು ಅಂತ. ಎಕ್ಸ್ಪೀರಿಯನ್ಸ್ಡ್ ಟ್ರೇಡರ್ಸ್ಗಳಿಗೆಲ್ಲ ಯೂಶ್ವಲಿ ಗೊತ್ತಿರುತ್ತೆ ಇದೇನು ಅಂತ. ಇದೆಲ್ಲದಕ್ಕಿಂತ ಮುಂಚೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಹೇಗಾಗುತ್ತೆ, ಏನು ಅನ್ನೋದನ್ನು ಒಂದು ಬೇಸಿಕ್ಕಾಗಿ ತಿಳ್ಕೊಳ್ಳೋಣ. ಪ್ರೈಸ್ ಯಾವಾಗಲೂ ಅಪ್ ಟ್ರೆಂಡೇ ಇರಲ್ಲ, ಕರೆಕ್ಟಾ? ಪ್ರೈಸ್ ಯಾವಾಗಲೂ ಇದೇ ಮೂವಲ್ಲೇ ಇರಲ್ಲ. ಒಂದು ಅಪ್ ಟ್ರೆಂಡಲ್ಲಿರುತ್ತೆ, ಒಂದು ಸೈಡ್ ವೈಸು ಕನ್ಸಾಲಿಡೇಟ್ ಇಲ್ಲ ಡೌನ್ ಟ್ರೆಂಡಲ್ಲಿರುತ್ತೆ. ಈ ಥರ ಪ್ರೈಸ್ ಮೂಮೆಂಟ್ ಆಗ್ತಾ ಇರುತ್ತೆ. ನಾವು ಬೇಸಿಕಲಿ ಬ್ರೇಕ್ ಆಫ್ ಸ್ಟ್ರಕ್ಚರನ್ನು ಮಾರ್ಕ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಪ್ರೈಸು ಫಾರ್ ಎಕ್ಸಾಂಪಲ್ ಹೈಯರ್ ಲೋ ಅಂತಲೇ ಕನ್ಸಿಡರ್ ಮಾಡೋಣ. ಅಪ್ ಟ್ರೆಂಡಲ್ಲಿ ಒಂದು ಹೈಯರ್ ಲೋ ಪಾಯಿಂಟಿಂದ ಹೈಯರ್ ಹೈ ಆಗಿ ಪುನಃ ಒಂದು ಪುಲ್ ಬ್ಯಾಕ್ ಬರುತ್ತೆ. ಈ ಪುಲ್ ಬ್ಯಾಕು ಹೈಯರ್ ಲೋ ಅಂತಲೇ ಅಂದ್ಕೊಂಡ್ರು. ನೆಕ್ಸ್ಟು ಬರುವಂಥ ಒಂದು ಹೈಯರ್ ಹೈ ಪ್ರೀವಿಯಸ್ ಇರುವಂತಹ ಸ್ವಿಂಗನ್ನು ಬ್ರೇಕ್ ಮಾಡಿ ಹೊಸ ಹೈಯರ್ ಹೈ ಮಾಡಿದಾಗ ನಮಗೆ ಆಗುವುದೇ ಬ್ರೇಕ್ ಆಫ್ ಸ್ಟ್ರಕ್ಚರ್. ಬಾಸ್, ಇನ್ನೊಂದು ಸತಿ ಹೇಳಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇದು ಹೈಯರ್ ಲೋ ಅಂದ್ಕೊಳ್ಳಿ, ಇದು ಹೈಯರ್ ಹೈ, ಇದು ಹೈಯರ್ ಲೋ, ಇದೊಂದು ಹೈಯರ್ ಹೈ. ಪ್ರೈಸು ಹೈಯರ್ ಲೋ ಇಂದ ಹೈಯರ್ ಹೈಗೆ ಹೋಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಬಂದು ಇಲ್ಲಿಂದ ಪ್ರೀವಿಯಸ್ ಸ್ವಿಂಗನ್ನು ಬ್ರೇಕ್ ಮಾಡಿ, ಅಂದರೆ ಪ್ರೀವಿಯಸ್ ಇರುವ ಹೈಯರ್ ಹೈನ ಬ್ರೇಕ್ ಮಾಡಿ ಹೊಸ ಹೈಯರ್ ಹೈ ಕ್ರಿಯೇಟ್ ಮಾಡಿದಾಗ ನಮಗಾಗೋದೇ ಬ್ರೇಕ್ ಆಫ್ ಸ್ಟ್ರಕ್ಚರ್. ಇದು ಒಂದು ಅಪ್ ಟ್ರೆಂಡಲ್ಲಿ, ಸರಿನಾ? ಇದನ್ನೇ ನಾವು ಡೌನ್ ಟ್ರೆಂಡಲ್ಲಿ ಹೇಗಾಗುತ್ತೆ ಅಂತ ನೋಡೋಣ ಬನ್ನಿ. ಒಂದು ಲೋವರ್ ಹೈಯಿಂದ ಲೋವರ್ ಲೋ ಫಾರ್ಮ್ ಆಗಿದೆ, ಮತ್ತು ಒಂದು ಲೋವರ್ ಹೈ ಕ್ರಿಯೇಟ್ ಆಗಿದೆ, ಇನ್ನೊಂದು ಲೋವರ್ ಲೋ ಫಾರ್ಮ್ ಆಗಿದೆ. ಪ್ರೈಸು ಲೋವರ್ ಹೈಯಿಂದ ಲೋವರ್ ಲೋ ಫಾರ್ಮ್ ಆಗಿ ಒಂದು ಪುಲ್ ಬ್ಯಾಕ್ ಮಾಡಿ ಲೋವರ್ ಹೈ ಆಗಿ ನೆಕ್ಸ್ಟ್ ಲೋವರ್ ಲೋ ಆದಾಗ ಪ್ರೀವಿಯಸ್ ಲೋವರ್ ಲೋನ ಬ್ರೇಕ್ ಮಾಡಿದಾಗಲ ನಮಗೆ ಹೊಸ ಲೋವರ್ ಲೋ ಕ್ರಿಯೇಟ್ ಆದಾಗ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ. ಯಾವಾಗ? ಇದು ಡೌನ್ ಟ್ರೆಂಡಲ್ಲಿದ್ದಾಗ. ಮಾರ್ಕೆಟ್ ಅಪ್ ಟ್ರೆಂಡಲ್ಲಿದ್ದಾಗ ಈ ಥರ ಕ್ರಿಯೇಟ್ ಆಗುತ್ತೆ, ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿದ್ದಾಗ ಈ ಥರ ಕ್ರಿಯೇಟ್ ಆಗುತ್ತೆ, ಸರಿನಾ? ಇದು ಜನರಲಾಗಿ ಬ್ರೇಕ್ ಆಫ್ ಸ್ಟ್ರಕ್ಚರನ್ನು ಹೇಗೆ ನೋಡ್ತೀವಿ ಅಂತ. ಸ್ವಲ್ಪ ದೊಡ್ಡದಾಗಿ ನೋಡೋದಾದರೆ, ಅಪ್ ಟ್ರೆಂಡಲ್ಲಿ ಲೋವರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ.
ಬಾಸ್ 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 ಪ್ರತಿಯೊಂದು ಹೈಯರ್ ಹೈನ ಪುಲ್ ಬ್ಯಾಕ್ ಬಂದಮೇಲೆ ಬ್ರೇಕ್ ಮಾಡಿದಾಗ ನಮಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತಾನೇ ಇದೆ. ಹೈಯರ್ ಲೋ ಸೇಫ್ ಇರುತ್ತೆ. ಆ ಪ್ರೀವಿಯಸ್ ಹೈಯರ್ ಹೈಗಳನ್ನು ಬ್ರೇಕ್ ಮಾಡಿ ಹೊಸ ಹೈಯರ್ ಹೈ ಕ್ರಿಯೇಟ್ ಮಾಡ್ತಾ ಹೋದಾಗ ನಮಗೆ ಟ್ರೆಂಡ್ ಅಪ್ ಸೈಡ್ ಇದೆ. ಇನ್ನೂ ಒಂದು ಡೆಪ್ತಾಗಿ ಹೇಳಲೇಬೇಕು ಅಂದರೆ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ. ಸರಿನಾ? ಪ್ರತಿ ಟೈಮಲ್ಲೂ ಹೈಯರ್ ಹೈನ ಬ್ರೇಕ್ ಮಾಡಿ ಹೊಸ ಹೈಯರ್ ಹೈ ಕ್ರಿಯೇಟ್ ಮಾಡ್ತಾ ಹೋದಾಗ ನನಗೆ ಒಂದು ಅಪ್ ಟ್ರೆಂಡ್ ಕಾಣುತ್ತೆ. ಪ್ರತಿ ಒಂದು ಹೈಯರ್ ಲೋ ಕೂಡ ಸೇಫ್ ಇರುತ್ತೆ. ಯಾವುದೇ ಕಾರಣಕ್ಕೂ ಇದು ಬ್ರೇಕ್ ಆಗಿರಲ್ಲ. ನನಗೆ ಹೈಯರ್ ಹೈ ಮಾತ್ರ ಬ್ರೇಕ್ ಆಗ್ತಾ ಹೋಗಿರುತ್ತೆ. ಇದು ಅಪ್ ಟ್ರೆಂಡಲ್ಲಿ ನೋಡ್ತೀವಿ. ಅದೇ ಡೌನ್ ಟ್ರೆಂಡಲ್ಲಾದರೆ ಬ್ರೇಕ್ ಆಫ್ ಸ್ಟ್ರಕ್ಚರ್, ಬ್ರೇಕ್ ಆಫ್ ಸ್ಟ್ರಕ್ಚರ್, ಬ್ರೇಕ್ ಆಫ್ ಸ್ಟ್ರಕ್ಚರ್, ಲೋವರ್ ಹೈ, ಲೋವರ್ ಲೋ, ಲೋವರ್ ಲೋ, ಲೋವರ್ ಹೈ, ಲೋವರ್ ಹೈ, ಲೋವರ್ ಲೋ. ಇದು ಡೌನ್ ಟ್ರೆಂಡಲ್ಲಿ ಪ್ರೀವಿಯಸ್ ಇರುವಂಥ ಲೋವರ್ ಲೋನ ಬಂದಂಥ ಪ್ರೈಸು ಒಂದು ಪುಲ್ ಬ್ಯಾಕ್ ತೊಗೊಂಡು ಪ್ರೀವಿಯಸ್ ಇರುವಂಥ ಲೋವರ್ ಲೋನ ಬ್ರೇಕ್ ಮಾಡಿದ್ರೆ ನನಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ. ಮತ್ತೆ ಕಂಟಿನ್ಯೂಯೇಷನ್ ಹೈಯರ್ ಹೈ ಲೋವರ್ ಹೈ ಆಗಿ ಮತ್ತೆ ಬ್ರೇಕ್ ಆಯಿತು ಅಂದಾಗ ಲೋವರ್ ಲೋ ಆಗುತ್ತೆ. ಈ ಥರ ಪ್ರೈಸ್ ಕ್ರಿಯೇಟ್ ಮಾಡ್ತಾ ಹೋದಂಗೂ ನನಗೆ ಡೌನ್ ಟ್ರೆಂಡಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಈ ಥರ ಆಗುತ್ತೆ. ಅಪ್ ಟ್ರೆಂಡಲ್ಲಿ ಈ ಥರ ಆಗುತ್ತೆ. ಇದು ಜನರಲ್ ಬ್ರೇಕ್ ಆಫ್ ಸ್ಟ್ರಕ್ಚರ್. ಈಗ ಜನರಲಾಗಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದು ಮ್ಯಾಪಿಂಗನ್ನು ನೋಡಿದ್ದೀರ. ಅಪ್ ಟ್ರೆಂಡಲ್ಲಿ ಹೇಗಿರುತ್ತೆ, ಡೌನ್ ಟ್ರೆಂಡಲ್ಲಿ ಹೇಗಿರುತ್ತೆ. ಪ್ರೈಸು ನೀವು ಅಂದ್ಕೊಂಡಿರೋ ರೀತಿಯಾಗಿ ಮಾರ್ಕೆಟ್ ಯಾವಾಗಲೂ ಅಪ್ ಟ್ರೆಂಡಲ್ಲೇ ಹೋಗುತ್ತಾ? ಸರಿನಾ? ಅಥವಾ ಯಾವಾಗಲೂ ಮಾರ್ಕೆಟ್ ಡೌನ್ ಟ್ರೆಂಡಲ್ಲೇ ಬರುತ್ತಾ? ಅದು ಮಾರ್ಕೆಟನ್ನು ಒಂದು ಟರ್ನಿಂಗ್ ಪಾಯಿಂಟ್ ಅಂತ ನಾವು ನೋಡಬೇಕಾ? ಯಾಕೆಂದರೆ ಅಪ್ ಟ್ರೆಂಡಿಂದ ಒಂದು ಡೌನ್ ಟ್ರೆಂಡಿಗೆ ಒಂದು ಈ ಥರ ಟರ್ನಿಂಗ್ ಪಾಯಿಂಟ್ ಅಂತ ಬೇಕಾ? ಚೇಂಜ್ ಆಗಬೇಕಂದ್ರೆ ಟ್ರೆಂಡು ಅದು ಬರೋದೇ ನಮಗೆ ಚೇಂಜ್ ಆಫ್ ಕ್ಯಾರೆಕ್ಟರ್. ಏನಿದು ಚೇಂಜ್ ಆಫ್ ಕ್ಯಾರೆಕ್ಟರ್? ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂದರೆ ಜನರಲಿ ಮಾರ್ಕೆಟನ್ನು ಟ್ರೆಂಡನ್ನು ಚೇಂಜ್ ಆಗೋದೇ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಬೇಸಿಕಲಿ ಈಗ ಒಂದು ಅಪ್ ಟ್ರೆಂಡಲ್ಲಿದ್ದಾಗ ಪ್ರೈಸ್ ಈಗ ನೋಡಿದಾಗೆ ಈ ಥರ ಮೂವ್ ಆಗ್ತಾ ಇರುತ್ತೆ. ಒಂದೇ ನಿಮಿಷ, ಸಾರಿ. ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ. ಇಲ್ಲಿಂದ ಬಿಡಿ, ನೋಡಬೇಡಿ. ಫಸ್ಟು ಬೇಸಿಕಲಿ ನಾವು ನೋಡ್ತಾ ಹೋಗ್ತಿರೋದು ಒಂದು ಅಪ್ ಟ್ರೆಂಡ್ ಚಾರ್ಟ್ ಅಂತ ಅಂದ್ಕೊಳ್ಳೋಣ. ಪ್ರೀವಿಯಸ್ ಹೈನ ಬ್ರೇಕ್ ಮಾಡಿ ಏನಾಯಿತು,
ಬಾಸ್ ಆಯಿತು. ಸರಿನಾ? ಪ್ರೀವಿಯಸ್ ಹೈನ ಬ್ರೇಕ್ ಮಾಡಿ ಏನಾಯಿತು? ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು. ಪ್ರೀವಿಯಸ್ ಹೈನ ಬ್ರೇಕ್ ಮಾಡಿ ಏನಾಯಿತು? ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು. ಇಲ್ಲೂ ಹೈಯರ್ ಹೈ ಇದೆ, ಇಲ್ಲಿ ಹೈಯರ್ ಲೋ ಇದೆ, ಹೈಯರ್ ಹೈ ಇದೆ, ಸಾರಿ ಇಲ್ಲಿ ಹೈಯರ್ ಲೋ ಇದೆ, ಹೈಯರ್ ಲೋ ಇದೆ, ಹೈಯರ್ ಹೈ ಇದೆ, ಹೈಯರ್ ಹೈ ಇದೆ. ಈ ಅಪ್ ಟ್ರೆಂಡಲ್ಲಿ ನೀವು ನೋಡ್ತಿರೋ ಹಾಗೇ ಪ್ರತಿ ಹೈಯರ್ ಲೋನು ಸೇಫ್ ಇದೆಯಾ? ಈ ಹೈಯರ್ ಲೋ ಬ್ರೇಕ್ ಆಗಿಲ್ಲ, ಈ ಹೈಯರ್ ಲೋನು ಬ್ರೇಕ್ ಆಗಿಲ್ಲ, ಈ ಹೈಯರ್ ಲೋನು ಬ್ರೇಕ್ ಆಗಿಲ್ಲ. ಏನಾಗಿದೆ? ಹೈಯರ್ ಹೈ ಮಾತ್ರ ಬ್ರೇಕ್ ಆಗ್ತಾ ಬಂದಿದೆ. ಅಲ್ಲಿಗೆ ನಮಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಪ್ ಟ್ರೆಂಡಲ್ಲೇ ಹೋಗಿದೆ. ಸಡನ್ನಾಗಿ ಪ್ರೈಸ್ ಏನಾಯಿತು? ಇಲ್ಲಿ ಹೈಯರ್ ಹೈ ಕ್ರಿಯೇಟ್ ಮಾಡಿದ ತಕ್ಷಣವೇ ಪ್ರೀವಿಯಸ್ ಇರುವ ಹೈಯರ್ ಲೋನ ಬ್ರೇಕ್ ಮಾಡಿ ಹೊಸ ಲೋ ಕ್ರಿಯೇಟ್ ಮಾಡಿದ ತಕ್ಷಣ ಈ ಲೋ ಏನಾಯಿತು ಅಂದರೆ ನನಗೆ ಲೋವರ್ ಲೋ ಆಯಿತು. ಈ ಲೋವರ್ ಲೋ ಆದ ತಕ್ಷಣವೇ ನನಗೆ ಏನಾಗುತ್ತೆ ಅಂದರೆ ಈ ಸ್ವಿಂಗಿನ ಪ್ರೀವಿಯಸ್ ಲೋನ ಬ್ರೇಕ್ ಮಾಡಿತ್ತು. ಅಪ್ ಟ್ರೆಂಡಲ್ಲಿ ಏನಾಗ್ತಿತ್ತು? ಹೈಯರ್ ಹೈ ಬ್ರೇಕ್ ಆಗ್ತಾಯಿತ್ತು. ಬಟ್ ಇಲ್ಲಿ ಏನಾಯಿತು? ತಕ್ಷಣ ಟ್ರೆಂಡ್ ಚೇಂಜ್ ಆಗಬೇಕಾದ್ರೆ ಮಾಡಿದಂಥ ಹೈ ಪುಲ್ ಬ್ಯಾಕ್ ತೊಗೊಂಡಿದ್ದು ನೆಕ್ಸ್ಟು ಹೈನ ಬ್ರೇಕ್ ಮಾಡಲಿಲ್ಲ. ಹೇಗೆ ಅಂದರೆ ಈಗ ಇದೇ ಅಪ್ ಟ್ರೆಂಡ್ ನೋಡ್ಕೊತ ಬಂದಿರಲ್ಲ, ಇಲ್ಲಿಂದ ಬಂದಿದ್ದು ಹೈ ಮಾಡಿದ್ದು ಜನರಲ್ ಒಂದು ಪುಲ್ ಬ್ಯಾಕ್ ತೊಗೊಂಡು ಹೈ ಮಾಡಿದರೆ ನನಗೇನಾಗ್ತಿತ್ತು? ಇದು ಬಾಸ್ ಆಗ್ತಿತ್ತು. ಬಟ್ ಅದಾಗಲಿಲ್ಲ. ಏನಾಯ್ತು ಇಲ್ಲಿ? ಪ್ರೈಸು ಹೈ ಮಾಡಿದ ತಕ್ಷಣವೇ ಪ್ರೀವಿಯಸ್ ಇರುವಂಥ ಹೈಯರ್ ಲೋನ ಬ್ರೇಕ್ ಮಾಡ್ತು. ಅಲ್ಲಿಗೆ ಆ ಲೋ ಬ್ರೇಕ್ ಆದಾಗಲೇ ನನಗೇನಾಗಿದ್ದು? ಚೇಂಜ್ ಆಫ್ ಕ್ಯಾರೆಕ್ಟರ್ ಬಂದಿದ್ದು. ಕೆಲವೊಬ್ರು ಅದನ್ನು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತಲೂ ಅಂತಾರೆ, ಚೇಂಜ್ ಆಫ್ ಕ್ಯಾರೆಕ್ಟರು ಅಂತಲೂ ಅಂತಾರೆ. ಎರಡೂ ಒಂದೇ. ಬಟ್ ಇಲ್ಲಿ ಏನಾಯಿತು? ಇಲ್ಲಿಂದ ಎಲ್ಲ ಹೈಯರ್ ಲೋ ಸೇಫ್ ಇದ್ದಿದ್ದು ನಂದು. ಈ ಸ್ವಿಂಗಿನ ಹೈಯರ್ ಲೋ ಬ್ರೇಕ್ ಆದಾಗ ಲೋವರ್ ಲೋ ಆಯಿತು. ಅಂದರೆ ಹೊಸ ಪ್ರೀವಿಯಸ್ ಹೈಯರ್ ಲೋಕಿನ್ನ ಲೋ ಮಾಡಿರೋದ್ರಿಂದ ಪ್ರೈಸು ಲೋವರ್ ಲೋ ಆಯಿತು. ನೆಕ್ಸ್ಟು ಇಲ್ಲಾಗಿದ್ದಂಥ ಲೋವರ್ ಲೋ ನೆಕ್ಸ್ಟು ಈ ಹೈನ ಬ್ರೇಕ್ ಮಾಡಲಿಲ್ಲ. ಅದ್ರ ಬದಲಾಗಿ ಏನು ಮಾಡ್ತು? ಈ ಪ್ರೀವಿಯಸ್ ಇರೋ ಲೋವರ್ ಲೋನ ಬ್ರೇಕ್ ಮಾಡ್ತು. ಅಲ್ಲಿಗೆ ಈ ಲೋವರ್ ಲೋ ಬ್ರೇಕ್ ಮಾಡಿದಾಗ ಏನಾಯಿತು? ಬಾಸ್ ಆಯಿತು. ಸರಿನಾ? ಈ ಲೋವರ್ ಲೋನ ಬ್ರೇಕ್ ಮಾಡಿದ ತಕ್ಷಣವೇ ಇದರಲ್ಲಿ ಇರುವಂಥ ಮೇಲಿರೋ ಸ್ವಿಂಗನ್ನೇ ಲೋವರ್ ಹೈ ಅಂತೀವಿ. ಅಲ್ಲಿಗೆ ನನಗಿಲ್ಲಿ ಚಾಚ್ ಆದಾಗ ಟ್ರೆಂಡ್ ಚೇಂಜ್ ಆಗಿದೆ ಅಂತ ಗೊತ್ತಾಯಿತು. ಗೊತ್ತಾದ ತಕ್ಷಣ ಈ ಸ್ವಿಂಗನ್ನು ಲೋವರ್ ಲೋನ ಬ್ರೇಕ್ ಮಾಡಿದ ತಕ್ಷಣವೇ ಏನಾಯಿತು? ಹೊಸ ಲೋವರ್ ಲೋ ಬಂತು. ಅಲ್ಲಿಗೆ ಡೌನ್ ಟ್ರೆಂಡ್ ಚೇಂಜ್ ಆಫ್ ಕ್ಯಾರೆಕ್ಟ್ರಿಂದ ಡೌನ್ ಟ್ರೆಂಡ್ ಗೊತ್ತಾಗಿದ್ದು ನನಗೆ ಪೂರ್ತಿ ಲೋವರ್ ಲೋ ಲೋವರ್ ಹೈ, ಲೋವರ್ ಲೋ ಲೋವರ್ ಹೈ ಹಾಕೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಗೆ ಏನಾಗಿದ್ದು? ಅಪ್ ಟ್ರೆಂಡಿಂದ ಟ್ರೆಂಡ್ ಚೇಂಜ್ ಆಯಿತು. ಈ ಚೇಂಜ್ ಆಗುವಂಥ ಕಾನ್ಸೆಪ್ಟೇ ಚೇಂಜ್ ಆಫ್ ಕ್ಯಾರೆಕ್ಟರ್. ಸ್ಟಾರ್ಟಿಂಗ್ ನೋಡ್ತಿರೋದಾಗೆಲ್ಲ ಕನ್ಫ್ಯೂಸ್ ಆಗುತ್ತೆ, ಅಷ್ಟು ಈಸಿಯಾಗಿ ಯಾವುದೂ ಅರ್ಥ ಆಗೋಲ್ಲ. ಒಂದೊಂದೇ ಸಮಾಧಾನವಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ನನ್ನ ಕೈಲಾಗಿದ್ದನ್ನು ನಾನು ಆದಷ್ಟು ಫ್ರೀ ಆಫ್ ಕಾಸ್ಟ್, ಯಾಕೆಂದರೆ ತುಂಬ ಜನ ಯೂಟ್ಯೂಬರ್ಸು ದುಡ್ಡು ಕೋರ್ಸ್ ಸೆಲ್ ಮಾಡಿಕೊಂಡು ಮಾಡಬೇಕು ಅಂತ ತುಂಬ ಜನ ಓಡಾಡ್ತಿರ್ತಾರೆ, ಮಾಡ್ತಾನೂ ಇದ್ದಾರೆ ಕೂಡ, ನೋಡ್ತಿರ್ತೀರ. ಬಟ್ ನನ್ನ ಒಂದು ಇಂಟೆನ್ಷನ್ ಏನಿದ್ದಿದ್ದು ಅಂದರೆ ಫ್ರೀ ಆಫ್ ಕಾಸ್ಟಲ್ಲಿ ಎಫೆಕ್ಟಿವ್ ಇನ್ಫಾರ್ಮೇಷನನ್ನು ಎಲ್ಲ ಟ್ರೇಡರ್ಸು ಬಿಗಿನರ್ಸ್ ಟ್ರೇಡರ್ಸ್ಗಳಿಗೆ ತಲುಪಿಸ್ಬೇಕು ಅನ್ನೋ ಒಂದು ಪ್ರಾಮುಖ್ಯತೆಯಿಂದ ನಾನು ಇಷ್ಟು ಕಷ್ಟಪಟ್ಟು ಎಲ್ಲದನ್ನು ಮಾಡಿ ತೋರಿಸ್ತಾ ಇರೋದು. ಇದರಿಂದ ಏನು ದುಡ್ಡು ಅಥವಾ ಕೋರ್ಸ್ ಸೆಲ್ಲಿಂಗ್ ರಿಲೇಟೆಡ್ ಥಿಂಗ್ಸ್ ಏನಲ್ಲ. ಅದಿರಲಿ, ನೋಡೋಣ. ಈಗ
ಈಗ ಅಪ್ ಟ್ರೆಂಡ್ ಇದ್ದಿದ್ದು ಟ್ರೆಂಡ್ ಚೇಂಜ್ ಆಗಿದ ತಕ್ಷಣವೇ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ನೋಡಿದ್ವಿ. ಇದು ಅಪ್ ಟ್ರೆಂಡಲ್ಲಿ. ಹಾಗೆ ಒಂದು ಚಿಕ್ಕದಾಗಿ ಡೌನ್ ಟ್ರೆಂಡಲ್ಲೂ ನೋಡ್ಬಿಡೋಣ. ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ ಆಗಿದ್ದು ಪ್ರೀವಿಯಸ್ ಇರುವಂಥ ಲೋವರ್ ಹೈನ ಬ್ರೇಕ್ ಮಾಡಿ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ. ಜನರಲಾಗಿ ಒಂದು ನಿಮಿಷ ಬಾಸ್ 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 ಸಾರಿ. ಪ್ರತಿಯೊಂದು ಲೋವರ್ ಲೋನ ಬ್ರೇಕ್ ಮಾಡ್ತಾ ಬಂದಿತ್ತು ಪ್ರೈಸ್. ಸರಿನಾ? ಇಲ್ಲಿ ಏನಾಗ್ತಿತ್ತು ಹೇಳಿ, ಲೋವರ್ ಹೈ ಸೇಫ್ ಇತ್ತು. ಈ ಸ್ವಿಂಗ್ ಬಂದಮೇಲೆ ಈ ಲೋವರ್ ಹೈ ಸೇಫ್ ಇತ್ತು. ಈ ಸ್ವಿಂಗ್ ಹತ್ರ ಬಂದಮೇಲೆ ಇಲ್ಲಿ ಲೋವರ್ ಹೈ ಸೇಫ್ ಇತ್ತು. ಸರಿನಾ? ಇಲ್ಲಿ ತನಕ ನೋಡಿದ್ದು ಬಿಡಿ. ಡೌನ್ ಟ್ರೆಂಡಲ್ಲಿ ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ ಮಾಡ್ಕೊತಾ ಬಂದು ಬ್ರೇಕ್ ಆಫ್ ಸ್ಟ್ರಕ್ಚರ್. ಯಾವಾಗ ಪ್ರೀವಿಯಸ್ ಇರುವ ಲೋವರ್ ಲೋನ ಬ್ರೇಕ್ ಮಾಡಿದಾಗ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ. ಹೊಸ ಲೋವರ್ ಲೋನ ಕ್ರಿಯೇಟ್ ಮಾಡುತ್ತೆ, ಆವಾಗ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ. ಡೌನ್ ಟ್ರೆಂಡಲ್ಲಿ ಈ ಥರ ಆಗ್ತಾ ಬಂದಿತ್ತು. ಟ್ರೆಂಡ್ ಚೇಂಜ್ ಯಾವಾಗ ಆಯಿತು ಅಂದರೆ ಇಲ್ಲೂ ಸಮೇತ ಇಲ್ಲಿ ಬರೋಕ್ಕಿಂತ ಮುಂಚೆ ಈ ಹೈ ಸೇಫ್ ಇತ್ತು, ಈ ಲೋವರ್ ಐನೂ ಕೂಡ ಸೇಫ್ ಇತ್ತು. ಬಟ್ ಈ ಲೋವರ್ ಐ ಹತ್ರ ಏನಾಗುತ್ತೆ, ಪ್ರೈಸು ಬ್ರೇಕ್ ಮಾಡಿದ ತಕ್ಷಣವೇ ನಮಗೆ ಒಂದು ನಿಮಿಷ ಈ ಲೋವರ್ ಐನ ಬ್ರೇಕ್ ಮಾಡಿದೆ ನೋಡಿ. ಇಲ್ಲಿಂದ ಹೋಗಿದ್ದು ಹೊಸ ಲೋವರ್ ಲೋನು ಕ್ರಿಯೇಟ್ ಮಾಡಿಬಿಟ್ಟು ಈ ಲೋವರ್ ಐನ ಬ್ರೇಕ್ ಮಾಡಿ ಹೊಸ ಹೈ ಆಗಿದೆ. ಡೌನ್ ಟ್ರೆಂಡಿಂದ ಟ್ರೆಂಡ್ ಚೇಂಜ್ ಆಗಿದೆ. ಆವಾಗ ನೆಕ್ಸ್ಟು ಮ್ಯಾಪಿಂಗಲ್ಲಿ ನಾನೇನು ಮಾಡ್ತೀನಿ, ಹೈಯರ್ ಲೋ ಅಲ್ಲಿಗೆ ಆಗ್ತಿದ್ದಿದ್ದು ಡೌನ್ ಟ್ರೆಂಡಿಂದ ಟ್ರೆಂಡು ಚೇಂಜ್ ಆಗಿದೆ. ಚೇಂಜ್ ಆಫ್ ಕ್ಯಾರೆಕ್ಟರಿಂದ ಹೊಸ ಹೈ ಕ್ರಿಯೇಟ್ ಆಗಿರೋದ್ರಿಂದ ಹೈಯರ್ ಲೋ ಮಾಡಿದೆ. ಸಾರಿ ಹೈಯರ್ ಹೈ ಆಗಿದೆ. ಬಟ್ ಈಗ ಒಂದು ನಿಮಿಷ, ಹೈಯರ್ ಹೈ ಆಗಿರೋದ್ರಿಂದ ನೆಕ್ಸ್ಟ್ ಏನಾಗಿದೆ, ಇದು ನನಗೆ ಲೋ ಬ್ರೇಕ್ ಆಗಿಲ್ಲ, ಇಲ್ಲಿಂದ ಮೇಲ್ಗಡೆ ಹೋಗಿರೋದ್ರಿಂದ ನನಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. ಸರಿನಾ? ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿರೋದು ಟ್ರೆಂಡು ಅಪ್ ಟ್ರೆಂಡ್ ಆಗಿದೆ. ಆಲ್ರೆಡಿ ಚೇಂಜ್ ಆಫ್ ಕ್ಯಾರೆಕ್ಟ್ರಲ್ಲಿ ಗೊತ್ತಾಗಿದೆ. ಬಟ್ ನನಗೇನಾಗಿದೆ, ಹೈ ಬ್ರೇಕ್ ಆಗ್ತಾ ಹೋಗಿರೋದ್ರಿಂದ ನೆಕ್ಸ್ಟ್ ಆಗೋದು ಹೊಸ ಹೈಯರ್ ಹೈ ಅಂದರೆ ನ್ಯೂ ಹೈ ಫಾರ್ಮೇಷನ್ ಆಗ್ತಿದೆ. ಬಟ್ ಲೋ ಹಾಗೆ ಸೇಫ್ ಆಗಿದೆ. ಹೈಯರ್ ಲೋ ಈ ಥರ ಟ್ರೆಂಡ್ ಚೇಂಜಾಗಿ ಹೋಗುತ್ತೆ. ಈಗ ನಿಮಗೊಂದು ಜನರಲಾಗಿ ಡೌಟ್ ಬಂದಿರ್ಬೋದು, ಅಣ್ಣ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು, ಡೌನ್ ಟ್ರೆಂಡಿಂದ ಅಪ್ ಟ್ರೆಂಡಿಗೆ ಹೋಯಿತು. ಇಫ್ ಇನ್ ಕೇಸ್ ಇದೇ ಹೈಯರ್ ಹೈ ಆದ ತಕ್ಷಣ ಇಫ್ ಇನ್ ಕೇಸ್ ಈ ಲೋ ಏನಾದರೂ ಒಂದು ನಿಮಿಷ ಈ ಲೋ ಏನಾದರೂ ಈ ಲೋವರ್ ಲೋ ಬ್ರೇಕ್ ಆದರೆ ಏನಂತ ಕನ್ಸಿಡರ್ ಮಾಡ್ತೀರಾ? ಕರೆಕ್ಟಾ? ಲೋವರ್ ಲೋ ಡೌನ್ ಟ್ರೆಂಡಲ್ಲಿ ಬಂತು, ಲೋವರ್ ಲೋ ಆಗಿದ್ದ ತಕ್ಷಣವೇ ಹೈಯರ್ ಹೈ ಆಯಿತು. ಯಾಕೆ, ಈ ಪ್ರೀವಿಯಸ್ ಇರೋ ಲೋವರ್ ಹೈನ ಬ್ರೇಕ್ ಮಾಡಿ ಹೈಯರ್ ಹೈ ಆಗಿದೆ. ಬಟ್ ಇದು ಪ್ರೈಸು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಲಿಲ್ಲ. ಇಫ್ ಇನ್ ಕೇಸ್ ಇಲ್ಲ ಹೈಯರ್ ಹೈ ಆಗಿದ್ದು ತಕ್ಷಣವೇ ಲೋವರ್ ಹೈ ಏನಾದರೂ ಬ್ರೇಕ್ ಮಾಡ್ತು ಅಂದರೆ ನಮಗೆ ಸೆಕೆಂಡ್ ಟೈಮ್ ಮತ್ತೆ ಚಾಚಾಗುತ್ತೆ. ಇದು ಬಿಡಿ, ಇದೆಲ್ಲ ಅಲ್ಲ ಎಕ್ಸಾಂಪಲಿಗೆ ತೋರಿಸಿದ್ದು.
ಈ ಥರ ಆಗುತ್ತೆ. ಒನ್ ಟೈಮ್ ಚಾಚಾಗಿದೆ, ಏನಾಯಿತು, ಡೌನ್ ಟ್ರೆಂಡಿಂದ ಬರ್ತಾ ಇತ್ತು ಪ್ರೈಸು, ಹೈಯರ್ ಹೈ ಆಯಿತು, ಟ್ರೆಂಡ್ ಚೇಂಜ್ ಆಯಿತು ಅಂತ ಜನರಲಾಗಿ ಅಂದ್ಕೊಂಡಿದ್ರು. ಬಟ್ ಅದು ಬಂದಂಥ ಪುಲ್ ಬ್ಯಾಕು ಈ ಹೈಯರ್ ಹೈನ ಬ್ರೇಕ್ ಮಾಡಲಿಲ್ಲ. ತಕ್ಷಣವೇ ಏನಾಯಿತು, ಟ್ರೆಂಡ್ ಈ ಪ್ರೀವಿಯಸ್ ಇರೋ ಲೋವರ್ ಲೋ ಸೇಫ್ ಇತ್ತು, ಅದನ್ನು ಬ್ರೇಕ್ ಮಾಡಿ ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು. ಅಲ್ಲಿಗೆ ಫಸ್ಟ್ ಟೈಮ್ ಒಂದು ಸತಿ ಆಗಿತ್ತು, ಸೆಕೆಂಡ್ ಟೈಮ್ ಒಂದು ಸತಿ ಆಯಿತು, 2 ಸತಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು. ಅಯ್ಯೋಣ ಏನಿದು ಸಡನ್ ಕನ್ಫ್ಯೂಸ್ ಆಗ್ತಿದೆ ಅಂತೀರ. ಹಾಗೆ ಕೆಲವೊಂದು ಕಾನ್ಸೆಪ್ಟ್ಗಳು ಭಾಳ ಕನ್ಫ್ಯೂಷನ್ ಇರುತ್ತೆ. ನಿಧಾನ ರಿಪೀಟೆಡ್ಲಿ ನೋಡಿ ಅರ್ಥ ಮಾಡ್ಕೋಬೇಕು. ಬೇಸಿಕಲಿ ನೀವು ಬ್ರೇಕ್ ಆಫ್ ಸ್ಟ್ರಕ್ಚರನ್ನು ಏನಕ್ಕೆ ಹೋಗ್ತೀರಾ, ಟ್ರೆಂಡನ್ನು ಕಂಟಿನ್ಯೂಯೇಷನ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಬ್ರೇಕ್ ಆಫ್ ಸ್ಟ್ರಕ್ಚರನ್ನು ಮಾರ್ಕ್ ಮಾಡ್ಕೊತೀರ. ಅದೇ ಚೇಂಜ್ ಆಫ್ ಕ್ಯಾರೆಕ್ಟರ್ ಏನು, ಒಂದು ಅಪ್ ಟ್ರೆಂಡ್ ಹೋಗ್ತಿರೋ ಪ್ರೈಸು ಆ ಟರ್ನಿಂಗ್ ಆಗಿಬಿಟ್ಟು ಡೌನ್ ಟ್ರೆಂಡಿಗೆ ಹೋಗ್ತಿದೆ ಅಂತ ಕನ್ಫರ್ಮೇಷನ್ನ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಅಂತೀವಿ. ಟರ್ನಿಂಗ್ ಪಾಯಿಂಟನ್ನು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಅಂತೀವಿ. ಈಗ ನಿಮಗೆ ಒಂದು ಡೌಟ್ಸ್ ಬಂದಿರ್ಬೋದು, ಅಲ್ಲಣ್ಣ ಈ ಬ್ರೇಕ್ ಆಫ್ ಸ್ಟ್ರಕ್ಚರ್ನ ಹಾಕಬೇಕು ಅಂದರೆ ಅದನ್ನು ಐಡೆಂಟಿಫೈ ಮಾಡೋದಾದರೆ ಹೇಗೆ ಏನು ಅಂತ. ಅದಕ್ಕೆ ಬರುವಂಥ ಕಾನ್ಸೆಪ್ಟೇ ಇಂಡ್ಯೂಸ್ಮೆಂಟ್ ಅಂತೇಳಿ. ಅದನ್ನು ಈ ವಿಡಿಯೋದಲ್ಲಿ ಹೇಳಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆಂದರೆ ಅದು ತುಂಬ ದೊಡ್ಡ ಕಾನ್ಸೆಪ್ಟು. ಅದನ್ನು ತುಂಬ ಡೆಪ್ತಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಪ್ರಾಪರಾಗಿ ಸ್ಟ್ರಕ್ಚರ್ ಮ್ಯಾಪಿಂಗ್ನ ಕಲಿಯೋದು. ಯಾಕೆಂದರೆ ಈಗ ನೋಡಿರೋದು ಆ್ಯಕ್ಚುಲಿ ಸ್ಟ್ರಕ್ಚರ್ ಮ್ಯಾಪಿಂಗು ನಾರ್ಮಲ್. ಆ ಇಂಡ್ಯೂಸ್ಮೆಂಟನ್ನು ನೀವು ಪ್ರಾಪರಾಗಿ ಕಲ್ತ್ರಿ ಅಂದ್ರೆ ಈ ಸ್ಟ್ರಕ್ಚರ್ ಮ್ಯಾಪಿಂಗ್ನ ಮಾಡೋಕ್ಕೆ ಬರೋದು. ಬಟ್ ಇಲ್ಲಿ 2 ಕಾನ್ಸೆಪ್ಟನ್ನು ಕಲೀಲೇಬೇಕಾಗಿದ್ದು. ಪ್ರಾಪರ್ ವ್ಯಾಲಿಡ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಯಾವುದು, ಪ್ರಾಪರ್ ವ್ಯಾಲಿಡ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಯಾವುದು ಅಂತ. ಈಗ ಆ ಹಳೆ ವಿಡಿಯೋದಲ್ಲೇ, ಈಗ ಹಳೆ ಇದರಲ್ಲೇ ನೀವು ನೋಡಿದ್ರಲ್ಲ, ಜನರಲಾಗಿ ಪ್ರೈಸು ಹೈಯರ್ ಲೋ ಇಂದ ಹೈಯರ್ ಹೈ ಆಯಿತು, ಮತ್ತು ಪುಲ್ ಬ್ಯಾಕ್ ಬಂದಿದ್ದು ಹೈಯರ್ ಲೋ ಆಯಿತು, ನೆಕ್ಸ್ಟ್ ಮಾಡಿದ್ದು ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ ಆಯಿತು. ಪ್ರತಿಯೊಂದು ಹೈಯರ್ ಹೈನು ಬ್ರೇಕ್ ಮಾಡಿ ಬ್ರೇಕ್ ಆಫ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ತು. ಒಂದು ಪುಲ್ ಬ್ಯಾಕ್ ಬಂತು, ಮತ್ತೆ ಮೇಲೆ ಹೋಗಿದ್ದ ಪ್ರೈಸು ಹೈಯರ್ ಹೈ ಆಗ್ತಿದ್ದಂಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು. ಯಾವ ವ್ಯಾಲಿಡ್ ಚೇಂಜ್ ಆಫ್ ಕ್ಯಾರೆಕ್ಟರ್ನ ನೀವು ಪಕ್ಕಾ ಅಂತ ಹೇಳ್ತೀರಾ? ಪ್ರೀವಿಯಸ್ ಇರುವಂಥ ಹೈಯರ್ ಹೈನ ಬ್ರೇಕ್ ಮಾಡಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಪ್ರಾಪರಾಗಿ ಹೊಸ ಹೈಯರ್ ಹೈ ಮಾಡಿದಂಥ ಒಂದು ಏನಂತೀರ ಪಾಯಿಂಟ್, ಆ ಪಾಯಿಂಟು ಪ್ರೀವಿಯಸ್ ಲೆಫ್ಟ್ ಸೈಡ್, ರೈಟ್ ಸೈಡಲ್ಲ, ಇದ್ರ ಇಂಟರ್ನಲ್ ಸ್ಟ್ರಕ್ಚರ್ ಅಂತಲೂ ಬರುತ್ತೆ, ಅದನ್ನು ಮುಂದೆ ಹೇಳ್ತೀನಿ. ಲೆಫ್ಟ್ ಸೈಡಲ್ಲಿ ಇರುವಂಥ ಹೈಯರ್ ಲೋನ ಬ್ರೇಕ್ ಮಾಡಬೇಕು. ಹಾಂ, ಅರ್ಥ ಆಗಲಿಲ್ಲ, ಇನ್ನೂ ಒಂದು ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಅಪ್ ಟ್ರೆಂಡಲ್ಲಿ ಹೋಗ್ತಿತ್ತ ಪ್ರೈಸು, ಸರಿನಾ? ಇಲ್ಲಿಂದ ಹೈಯರ್ ಹೈನ ಪುಲ್ ಬ್ಯಾಕ್ ಬಂದು ಪ್ರೀವಿಯಸ್ ಇರೋ ಹೈಯರ್ ಹೈನ ಬ್ರೇಕ್ ಮಾಡಿ ಹೊಸ ಹೈಯರ್ ಹೈನ ಕ್ರಿಯೇಟ್ ಮಾಡ್ತು, ಸರಿನಾ? ಅಲ್ಲಿಂದ ಮತ್ತೆ ಬಂದಂಥ ಪುಲ್ ಬ್ಯಾಕು ಮತ್ತೆ ಹೊಸ ಹೈಯರ್ ಹೈನ ಕ್ರಿಯೇಟ್ ಮಾಡಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು. ಈ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿರುವಂಥ ಹೊಸ ಹೈಯರ್ ಹೈನ ಪ್ರೀವಿಯಸ್ ಲೆಫ್ಟ್ ಹೈಯರ್ ಲೋ, ಈ ಎಚ್ ಎಲ್ ಅಂತೀವಲ್ಲ, ಈ ಹೈಯರ್ ಲೋ ಬ್ರೇಕ್ ಆದರೆ ಮಾತ್ರ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗೋದು. ಅದು ಲೆಫ್ಟ್ ಸೈಡಲ್ಲಿ ಇರುವಂಥ ಹೈಯರ್ ಲೋ. ಇಲ್ಲ ರೈಟ್ ಸೈಡಲ್ಲಿ ಬರುವಂಥ ಹೈಯರ್ ಲೋನ ಬ್ರೇಕ್ ಮಾಡಿದ್ರೆ ಅದು ವ್ಯಾಲಿಡ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಲ್ಲ. ಇಲ್ಲಿ ನೋಡಿದ್ರಲ್ಲ, ಅದನ್ನು ತೋರಿಸ್ತೀನಿ ಬನ್ನಿ. ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ ಆಗಿದ್ದು ಹೈಯರ್ ಹೈ ಆಗಲಿಲ್ಲ. ಇದು ಹೈಯರ್ ಹೈ ಅಲ್ಲ. ಆ್ಯಕ್ಚುಲಿ ಪಾಯಿಂಟು ಏನು, ಪ್ರೀವಿಯಸ್ ಇರುವಂಥ ಹೈಯರ್ ಹೈನ ಬ್ರೇಕ್ ಮಾಡಿ ಹೊಸ ಹೈಯರ್ ಹೈ ಕ್ರಿಯೇಟ್ ಮಾಡಿದರೆ ಮಾತ್ರ ಅದನ್ನು ಹೈಯರ್ ಹೈ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಇಲ್ಲಿ ಅದಾಗಿಲ್ಲ. ಪ್ರೀವಿಯಸ್ ಇರುವಂಥ ಹೈಯರ್ ಹೈ ಹೈಯರ್ ಹೈನ ಬ್ರೇಕ್ ಮಾಡಿಲ್ಲ. ಆ ಹೈಕಿನ ಒಳಗೇ ಇದೆ ಪ್ರೈಸು. ಬಟ್ ಪ್ರೀವಿಯಸ್ ಇರುವಂಥ ಲೆಫ್ಟ್ ಸಿಂಗನ್ನು ಬ್ರೇಕ್ ಮಾಡಿದೆಯಲ್ಲ, ಇದು ಚಾಚ್ ಆಗಲ್ವಾ ಅಂತಂದರೂ ಬರಲ್ಲ. ಯಾಕೆ ಅಂದರೆ ಇದು ರೈಟಲ್ಲಿ ಇರುವಂಥ ಸ್ವಿಂಗ್. ಇದನ್ನು ಇಂಟರ್ನಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಇನ್ನು ಡೆಪ್ತ್ ಕಾನ್ಸೆಪ್ಟ್ಗಳನ್ನು ಕಲಿತಾ ಹೋದಾಗ ಗೊತ್ತಾಗುತ್ತೆ. ಆ್ಯಕ್ಚುಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ವ್ಯಾಲಿಡ್ ಯಾವುದು, ಲೆಫ್ಟಲ್ಲಿ ಇರುವಂಥ
ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿರುವಂಥ ಹೈಯರ್ ಹೈನ ಲೆಫ್ಟ್ ಸ್ವಿಂಗ್ ಹೈಯರ್ ಲೋನ ಬ್ರೇಕ್ ಮಾಡಬೇಕು. ಬಟ್ ಇದು ಲೆಫ್ಟಲ್ಲ, ಇದು ರೈಟ್. ಬಟ್ ನಮಗೆ ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗಿಲ್ಲ, ಬಿದ್ದಿದೆ. ಬಟ್ ಇದು ವ್ಯಾಲಿಡ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಲ್ಲ. ವಿಚಾರಗಳು ಹೋಗ್ತಾ ಹೋಗ್ತಾ ತುಂಬ ಕಷ್ಟ ಆಗುತ್ತೆ. ಆರಾಮಾಗಿ ನೋಡ್ತಾ ಹೋಗಿ. ಈಗ ನೀವು ಈ ಸ್ಟ್ರಕ್ಚರಲ್ಲೇ ನೋಡ್ತಿರೋ ಹಾಗೆ ಹೈಯರ್ ಐ ಇದೆ, ಹೈಯರ್ ಲೋ ಇತ್ತು, ಹೈಯರ್ ಐ ಆಗಿದ್ದು ಒಂದು ಪುಲ್ ಬ್ಯಾಕ್ ಬಂದು ಹೈಯರ್ ಲೋ ಫಾರ್ಮ್ ಮಾಡಿ ತಕ್ಷಣ ಪ್ರೀವಿಯಸ್ ಇರುವ ಹೈಯರ್ ಹೈನ ಬ್ರೇಕ್ ಮಾಡಿ ಹೊಸ ಹೈಯರ್ ಐ ಕ್ರಿಯೇಟ್ ಮಾಡಿದಾಗ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು. ಪ್ರೈಸ್ ಮತ್ತು ಹೈಯರ್ ಲೋ ಮಾಡ್ತು, ಮತ್ತು ಹೈಯರ್ ಐ ಮಾಡಿ ಪ್ರೀವಿಯಸ್ ಇರುವಂಥ ಹೈಯರ್ ಐನ ಬ್ರೇಕ್ ಮಾಡಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಈ ಥರ ಬಂದು ಹೈಯರ್ ಐ ಆದ ನಂತರ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. ಆಲ್ರೆಡಿ ಹೈಯರ್ ಐ ಆಗಿದ್ದ ನಂತರ ಲೆಫ್ಟ್ ಹೈಯರ್ ಲೋ ಇಲ್ಲಿರೋಲ್ಲ. ನಿಮಗೆ ಒಂದು ಸಲ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದಮೇಲೆ ಈಗ ಇಲ್ಲಿಂದ ಬಿಡಿ, ಇಲ್ಲಿ ಈ ಹೈಯರ್ ಐ ಇದೆ ಅಂತಲೇ ತೊಗೊಳ್ಳೋಣ. ಆವಾಗ ಈ ಹೈಯರ್ ಲೋನ ನೀವು ಕನ್ಸಿಡರ್ ಮಾಡಬೇಕು. ಈಗ ಆಲ್ರೆಡಿ ಇಲ್ಲಿ ಹೈಯರ್ ಐ ಇರೋದ್ರಿಂದ ನಾನು ಈ ಹೈಯರ್ ಲೋನ ಕನ್ಸಿಡರ್ ಮಾಡಬೇಕು. ಯಾವಾಗಲೂ ಹೈಯರ್ ಹೈ ಇರುವಂಥ ಲೆಫ್ಟ್ ಫಸ್ಟ್ ಸ್ವಿಂಗ್ ಹೈಯರ್ ಲೋನೇ ನಾನು ಕನ್ಸಿಡರ್ ಮಾಡಬೇಕು, ರೈಟಲ್ಲಿ ಬರುವಂಥದ್ದಲ್ಲ. ಈ ಹೈಯರ್ ಲೋನ ಪ್ರೈಸ್ ಬ್ರೇಕ್ ಮಾಡಿದಾಗ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ, ಲೋವರ್ ಲೋ ಆಯಿತು. ಮತ್ತು ಪ್ರೈಸ್ ಒಂದು ಪುಲ್ ಬ್ಯಾಕ್ ತೊಗೊಂಡಾಗ ಲೋವರ್ ಆಯಿತು. ಇದು ಬ್ರೇಕ್ ಮಾಡಿಲ್ಲ, ಇದು ಬ್ರೇಕ್ ಮಾಡಿದರೆ ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗ್ತಿತ್ತು, ಹಾಗಿಲ್ಲ. ಈ ಲೋವರ್ ಲೋನ ಬ್ರೇಕ್ ಮಾಡಿದೆ, ಅಲ್ಲಿಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇಲ್ಲಿ ಕ್ರಿಯೇಟ್ ಆಗಿರೋದ್ರಿಂದ ಡೌನ್ ಟ್ರೆಂಡ್ ಕಂಟಿನ್ಯೂಯೇಷನ್ ಆಗ್ತಿದೆ ಅಂತ. ಇಲ್ಲಿ ಟರ್ನಿಂಗ್ ಆಗಿದೆ, ಇಲ್ಲಿ ಕಂಟಿನ್ಯೂಯೇಷನ್ ಆಗ್ತಿದೆ ಅಂತ. ಹೋಗ್ತಾ ಹೋಗ್ತಾ ಒಂದೊಂದೇ ಅರ್ಥ ಆಗುತ್ತೆ. ಇದು ಡೌನ್ ಟ್ರೆಂಡಿಂದ ಅಪ್ ಟ್ರೆಂಡಿಗೆ, ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋ, ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ. ಲೋವರ್ ಲೋ ಇದ್ದಾಗ ಪ್ರೀವಿಯಸ್ ಲೋನ ಬ್ರೇಕ್ ಮಾಡಿ ಬ್ರೇಕ್ ಆಫ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿದ್ದು. ಈ ಲೋ ಬ್ರೇಕ್ ಮಾಡಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದು. ಬಟ್ ಇಲ್ಲಿ ಏನಾಯಿತು ಅಂದರೆ ಪ್ರತಿ ಸ್ವಿಂಗಲ್ಲೂ ಇಲ್ಲೂ ಲೋವರ್ ಹೈ ಸೇಫ್ ಇತ್ತು, ಇಲ್ಲೂ ಲೋವರ್ ಹೈ ಸೇಫ್ ಇತ್ತು. ಬಟ್ ಈ ಲೋವರ್ ಹೈನ ಪ್ರೈಸು ಬ್ರೇಕ್ ಮಾಡಿದೆ, ಅಲ್ಲಿಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಅಂದರೆ ಡೌನ್ ಟ್ರೆಂಡಿಂದ ಅಪ್ ಟ್ರೆಂಡಿಗೆ ಕನ್ವರ್ಟ್ ಆಗಿದೆ. ತಕ್ಷಣ ಏನಾಗಿದೆ, ಹೊಸ ಹೈಯರ್ ಐ ಫಾರ್ಮೇಷನ್ ಆದ ತಕ್ಷಣ ಒಂದು ಪುಲ್ ಬ್ಯಾಕ್ ಬಂದಿರೋ ಪ್ರೈಸು ಲೋವರ್ ಹೈ ಆಗಿದೆ. ಅದು ಹೇಗೆ, ಪ್ರೀವಿಯಸ್ ಇರೋ ಹೈಯರ್ ಹೈನ ಬ್ರೇಕ್ ಮಾಡಿ ಹೊಸ ಹೈಯರ್ ಐ ಕ್ರಿಯೇಟ್ ಮಾಡಿದೆ. ಅಲ್ಲಿಗೆ ಡೌನ್ ಟ್ರೆಂಡಿಂದ ಅಪ್ ಟ್ರೆಂಡಿಗೆ ಚೇಂಜ್ ಆದಂಥ ಪ್ರೈಸು ಕಂಟಿನ್ಯೂಯೇಷನ್ ಆಗ್ತಿದೆ. ಅಂದರೆ ಪ್ರೀವಿಯಸ್ ಇರೋ ಸ್ವಿಂಗ್ ಹೈನ ಬ್ರೇಕ್ ಮಾಡಿ ಮತ್ತೆ ಹೊಸ ಸ್ವಿಂಗ್ ಹೈ ಮಾಡ್ತು, ಮತ್ತೆ ಒಂದು ಪುಲ್ ಬ್ಯಾಕ್ ಬಂದಮೇಲೆ ನೆಕ್ಸ್ಟ್ ಸ್ವಿಂಗ್ ಒಂದು ಹೈ ಮಾಡ್ತು. ಈ ಥರ ಚೇಂಜ್ ಆಗ್ತಾ ಹೋಗುತ್ತೆ. ಇದನ್ನು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತಾರೆ, ಇದನ್ನು ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತಾರೆ. ಬಟ್ ಇದರಲ್ಲಿ ವ್ಯಾಲಿಡ್ ಬ್ರೇಕ್ ಆಫ್ ಸ್ಟ್ರಕ್ಚರು ಮತ್ತು ವ್ಯಾಲಿಡ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಹೇಗೆ ಕನ್ಸಿಡರ್ ಮಾಡಬೇಕು ಅಂದರೆ, ಇಲ್ಲೇ ತೋರಿಸೋಣ. ನನಗೆ ಈ ಹೈಯರ್ ಐ ಆಗಿದೆಯಲ್ಲ, ಇದು ಪಕ್ಕಾ ಹೈಯರ್ ಐ ಬ್ರೇಕ್ ಹೇಗಾಗಿದೆ ಅಂದರೆ, ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಹೇಗೆ ಕ್ರಿಯೇಟ್ ಆಯಿತು ಅಂದರೆ, ಇಲ್ಲಿ ಬರುವಂಥ ರೈಟ್ ಸೈಡಲ್ಲಿ ನನಗೆ ಕ್ಯಾಂಡಲ್ ಕಂಪ್ಲೀಟಾಗಿ ಕ್ಲೋಸ್ ಆಗಿ ಇದ್ದರೆ ಮಾತ್ರ ಈ ಪ್ರೀವಿಯಸ್ ಹೈಯರ್ ಹೈ ಬ್ರೇಕ್ ಆಗಿದೆ ಅಂತ ಅರ್ಥ. ಹೊಸ ಹೈ ಫಾರ್ಮೇಷನ್ಗೆ ದಾರಿ ಮಾಡಿದೆ. ಆರಾಮಾಗಿ ಅರ್ಥ ಮಾಡ್ಕೊಳ್ಳಿ, ಈಸಿ ಸಾರಿ. ಸರಿನಾ? ಈ ವ್ಯಾಲಿಡ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಂದರೆ, ಒಂದು ಕ್ಯಾಂಡಲ್ ಕಂಪ್ಲೀಟಾಗಿ ತನ್ನ ಬಾಡಿ ಕ್ಲೋಸ್ ಆದರೆ ಮಾತ್ರ, ಅಂದರೆ ಪ್ರೀವಿಯಸ್ ಹೈಯರ್ ಹೈನ ಬ್ರೇಕ್ ಮಾಡಿ ಕಂಪ್ಲೀಟಾಗಿ ಕ್ಲೋಸ್ ಆಗಬೇಕು. ಅದೇ ಏನಾದರೂ ಈ ಥರ ವಿಕ್ ಮಾಡಿ ಕ್ಲೋಸ್ ಆಯಿತು ಅಂದರೆ ಅದು ವ್ಯಾಲಿಡ್ ಅಲ್ಲ, ಅದು ಬಾಸ್ ಸ್ವೀಪ್ ಅಂತಾರೆ. ಇಫ್ ಇನ್ ಕೇಸ್ ಆಯಿತು ಅಣ್ಣ ಹೇಳಿದ್ರಿ, ಈ ಥರ ಒಂದು ಕ್ಯಾಂಡಲ್ ಬಂದಿದೆ ಅಂತಲೂ ಅಂದ್ಕೊಳ್ಳೋಣ. ನೆಕ್ಸ್ಟ್ ಕ್ಯಾಂಡಲ್ಲು ಹೀಗೆ ಓಪನ್ ಆಗಿ ಬಾಡಿ ಕ್ಲೋಸ್ ಆಗಿದೆ. ಅಣ್ಣ ಹೇಳಿರೋ ಪ್ರಕಾರ ಹೈಯರ್ ಹೈ ಏನಿತ್ತು ಅದನ್ನು ಬ್ರೇಕ್ ಆಫ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗಬೇಕು ಅಂದರೆ
ಕ್ಯಾಂಡಲ್ ಫುಲ್ ಕ್ಲೋಸ್ ಆಗಬೇಕು ಅಂತ ಹೇಳಿದ್ದಾರೆ. ಈ ಕ್ಯಾಂಡಲ್ ಆದ ನೆಕ್ಸ್ಟ್ ಕ್ಯಾಂಡಲ್ ಫುಲ್ ಬಾಡಿ ಕ್ಲೋಸ್ ಆಗಿದೆ, ಹೊಸ IRA ಫಾರ್ಮೇಷನ್ ಆಗ್ತಿದೆ. ಆಗಿದ್ರೆ ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ವ್ಯಾಲಿಡ್ ಅಂತ ಅನ್ಕೊತೀರಾ? ಇಲ್ಲ, ರಾಂಗ್ ಅದು. ಯಾಕೆ ಅಂದರೆ ಇದರ ನೆಕ್ಸ್ಟ್ ಕ್ಯಾಂಡಲ್ಲಿನ ವಿಕ್ ಹೈ ಈ ಕ್ಯಾಂಡಲ್ ಬ್ರೇಕ್ ಮಾಡಿಲ್ಲ. ನೋಡಿ, ಕಾಣಿಸ್ತಿದೆಯಾ? ಇಫ್ ಇನ್ ಕೇಸ್ ಏನಾದರೂ ಈ ಕ್ಯಾಂಡಲ್ಲು ಪ್ರೀವಿಯಸ್ ಇರುವಂಥ ಕ್ಯಾಂಡಲ್ನ ವಿಕ್ ಹೈನ ಬ್ರೇಕ್ ಮಾಡಿ ಕ್ಲೋಸ್ ಆಗಬೇಕು. ಏನು ಹೇಳಿ? ಕ್ಲೋಸ್ ಆದರೆ ಮಾತ್ರ ಅದು ವ್ಯಾಲಿಡ್ ಬ್ರೇಕ್ ಆಫ್ ಸ್ಟ್ರಕ್ಚರ್. ಇಲ್ಲ, ಈ ಕ್ಯಾಂಡಲ್ ಹೈನ ಒಳಗೇ ಏನಾದರೂ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂದರೆ ಇದು ವ್ಯಾಲಿಡ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಲ್ಲ. ಇದೇ ರೀತಿ ಡೌನ್ ಟ್ರೆಂಡಲ್ಲೂ ಬರುತ್ತೆ. ಈಗ ಚೇಂಜ್ ಆಫ್ ಕ್ಯಾರೆಕ್ಟರ್ ವ್ಯಾಲಿಡ್ ಹೇಗೆ? ಪ್ರೀವಿಯಸ್ ಇರುವ ಹೈಯರ್ ಲೋನ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ನಾವು ಕನ್ಸಿಡರ್ ಮಾಡಬೇಕು ಅಂದರೆ ಫುಲ್ ಕ್ಯಾಂಡಲ್ಲು ಆ ಲೋನ ಕಂಪ್ಲೀಟಾಗಿ ಕ್ಲೋಸ್ ಮಾಡಬೇಕು. ಆವಾಗ ನನಗೆ ಹೊಸ ಲೋವರ್ ಲೋ ಫಾರ್ಮೇಷನ್ ಆಗುತ್ತೆ. ಆವಾಗ ನಾನು ವ್ಯಾಲಿಡ್ ಚೇಂಜ್ ಆಫ್ ಕ್ಯಾರೆಕ್ಟರನ್ನು ಕನ್ಸಿಡರ್ ಮಾಡ್ಬೋದು. ಇಫ್ ಇನ್ ಕೇಸ್ ಏನಾದರೂ ಆ ಕ್ಯಾಂಡಲ್ ಈ ಥರ ಕ್ಲೋಸ್ ಆಯಿತು ಅಂದರೆ ಅದು ಚೇಂಜ್ ಆಫ್ ಕ್ಯಾರೆಕ್ಟರ್ ಸ್ವೀಪ್ ಅಂತಲೇ ಅಂತೀವಿ. ಇದು ಕೂಡ ಚಾರ್ಟ್ ಸ್ವೀಪ್, ಬಟ್ ಇದು ವ್ಯಾಲಿಡ್ ಅಲ್ಲ. ಪ್ರೈಸ್ ಬೇಕಿದ್ರೆ ಇಲ್ಲಿಂದ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತಲೇ ತೋರಿಸಿದೆ ಅಂತ ಈ ಕ್ಯಾಂಡಲ್ ತೋರಿಸ್ಬಿಟ್ಟು ಮತ್ತೆ ಅಪ್ ಟ್ರೆಂಡ್ಗೆ ಹೋದರೂ ಹೋಗುತ್ತೆ. ಇದು ವ್ಯಾಲಿಡ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಲ್ಲವೇ ಅಲ್ಲ. ನಮಗೇನಾಗಬೇಕು? ಕಂಪ್ಲೀಟಾಗಿ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಆದರೆ ಮಾತ್ರ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಷ್ಟೆಲ್ಲ ಆದಮೇಲೆ ಇಷ್ಟು ಹೇಳಿರೋದಷ್ಟು ಈಸಿ ಇರಲ್ಲ, ಒಂದೊಂದೇ ನೀವು ನೋಡಿ ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ನೋಡಾದ್ಮೇಲೆ ಜನರಲಾಗಿ ಅನುಮಾನ ಬಂದಿರುತ್ತೆ, ಏನಪ್ಪ ಅಣ್ಣ ಹೇಳಿದ್ದಾರೆ ಇದು ಹೈಯರ್ ಲೋ ಬ್ರೇಕ್ ಆಯಿತು, ಮತ್ತೆ ಹೊಸ ಹೈಯರ್ ಲೋ ಆಯಿತು. ಯಾವ ಹೈಯರ್ ಐನೇ ನೀವು ಹೈಯರ್ ಐ ಅಂತ ಕನ್ಸಿಡರ್ ಮಾಡ್ತೀರಾ? ಪ್ರೈಸ್ ಯಾವಾಗಲೂ ಈ ಥರನೇ ಸ್ಟ್ರೈಟಾಗಿ ಮೂವ್ ಆಗುತ್ತಾ? ಇಲ್ಲ. ಆ್ಯಕ್ಚುಲಿ ಪ್ರೈಸ್ ಮೂವ್ ಆಗೋದು ಬಂದುಬಿಟ್ಟು ನಿಮಿಷ, ಪ್ರೈಸು ಈ ರೀತಿ ಮೂವ್ ಆಗ್ತಿರುತ್ತೆ, ಹೈ ಆಗುತ್ತೆ, ಈ ರೀತಿ ಮೂವ್ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವಾಗಲೂ ಪ್ರೈಸ್ ಏನು ಈ ಥರ ಮೂವ್ ಆಗ್ತಿರಲ್ಲ. ಈ ಥರ ಮೂವ್ ಆಗ್ತಿರೋದ್ರಿಂದ ನೀವು ಇದೇ ಹೈ ಅಂತಲೇ ಅಂದ್ಕೊಳ್ಳೋಣ, ಇದೇ ಹೈಯರ್ ಐ ಅಂದ್ಕೊಂಡ್ರಿ, ಇದೇ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತಲೇ ಅಂದ್ಕೊಂಡು ಹಿಂಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಫ್ ಇನ್ ಕೇಸ್ ಈ ಪ್ರೈಸು ಇನ್ನೂ ಮೇಲೆ ಹೋದರೆ ಅಥವಾ ಇಲ್ಲಿಂದನೇ ಮತ್ತೆ ರಿಟರ್ನಿಂಗ್ ಬಂದು ಮತ್ತೆ ಹಿಂಗೆ ಹೋದರೆ, ಹಾಗಿದ್ರೆ ಮತ್ತು ಯಾವುದು ವ್ಯಾಲಿಡು ಯಾವುದು ಇನ್ವ್ಯಾಲಿಡು? ಅದನ್ನು ನಾವು ನೋಡೋದೇ ಇಂಡ್ಯೂಸ್ಮೆಂಟ್. ಆ ಒಂದು ಇಂಡ್ಯೂಸ್ಮೆಂಟ್ ಏನಂತ ಹೇಳಿದ್ವಲ್ಲ ಸ್ಟ್ರಕ್ಚರ್ ಮ್ಯಾಪಿಂಗಲ್ಲಿ ಥರ್ಡ್ ಕಾನ್ಸೆಪ್ಟು, ಆ್ಯಕ್ಚುಲಿ ಈ ಎರಡು ಕಾನ್ಸೆಪ್ಟ್ಗಿನ್ನ ಮೇನ್ ಕಾನ್ಸೆಪ್ಟು ಇದೆ ಇಂಡ್ಯೂಸ್ಮೆಂಟ್. ಇದನ್ನು ಪ್ರಾಪರಾಗಿ ಮಾರ್ಕಿಂಗ್ ಮಾಡೋದನ್ನು ಕಲ್ತ್ವಿ ಅಂದರೆ ಈ ಬ್ರೇಕ್ ಆಫ್ ಸ್ಟ್ರಕ್ಚರ್ ಚೇಂಜ್ ಆಫ್ ಕ್ಯಾರೆಕ್ಟರನ್ನು ಈಸಿಯಾಗಿ ಮಾರ್ಕಿಂಗ್ ಮಾಡ್ತೀವಿ. ಒಂದೇ ವಿಡಿಯೋದಲ್ಲಿ ಪೂರ್ತಿ ಹೇಳಿದ್ರೆ ಲೆಂತಿ ಆಗೋಗುತ್ತೆ, ಬೇಡ, ಇಲ್ಲಿಗೆ ಇವತ್ತಿಗೆ ಇಷ್ಟು ಸಾಕು. ಒಂದೇ ಸತಿ ಏನೂ ಅರ್ಥ ಆಗಲ್ಲ, ತಾಳ್ಮೆಯಿಂದ ಪದೇ ಪದೇ ರಿಪೀಟ್ ಮಾಡಿಬಿಟ್ಟು ನೋಡಿ. ಇಫ್ ಇನ್ ಕೇಸ್ ನಾನು ಹೇಳ್ಬೇಕಾದ್ರೆ ಏನಾದರೂ ತಪ್ಪಾಗಿದೆ ಕ್ಷಮಿಸಿ. ಮತ್ತು ನೆಕ್ಸ್ಟು ಇಂಡ್ಯೂಸ್ಮೆಂಟ್ ಕಾನ್ಸೆಪ್ಟಲ್ಲಿ ಸಿಗ್ತೀನಿ. ಅಷ್ಟರೊಳಗೆ ಈ ಸ್ಟ್ರಕ್ಚರ್ ಮ್ಯಾಪಿಂಗನ್ನು ಮುಗಿಸಿ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತಾ ಹೋಗೋಣ. ಆದಷ್ಟು ಬೇಗ ವಿಚಾರಗಳನ್ನು ಕಲಿತು ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.